ಈ ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ. ಈ ಸರ್ಕಾರದಲ್ಲಿ ಇಂಥದ್ದು ಅನೇಕ ಘಟನೆಗಳು ನಡೀತಾ ಇದೆ. ಮಂತ್ಲಿ ಮನಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಅಂತ ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇನೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ. 30 ರಿಂದ 40 ಸಾವಿರ ಕೋಟಿ ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರ ಹೊಣೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರ ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರ ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಈ ಒಂದು ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಸಂಚಲನವನ್ನ ಸೃಷ್ಟಿ ಮಾಡಿದೆ? ಮುಂದಿನ ದಿನದಲ್ಲಿ ಇದು ಎಷ್ಟು ಜನರ ತಲೆದಂಡ ಆಗುವ ಸಾಧ್ಯತೆ ಇದೆ? ಬಹಳ ಪ್ರಮುಖವಾಗಿ ಅರ್ಬಿತ್ ತಿಮ್ಮಾಪುರ್ ಅಬಕಾರಿ ಸಚಿವರಿದ್ದಾರೆ. ಅವರು ಈ ಒಂದು ಇಲಾಖೆಯನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ವಾ, ಅಥವಾ ಅಧಿಕಾರಿಗಳು ಹೇಳಿದ ಮಾತು ಕೇಳ್ತಾ ಇಲ್ವಾ, ಅಥವಾ ಅವರ ಅಧಿಕಾರಿಗಳಿಗೆ ಅಬಕಾರಿ ಸಚಿವರ ಕುಮ್ಮಕ್ಕಿದೆಯಾ, ಅಥವಾ ಅವ್ರ ಸಚಿವರ ಫ್ಯಾಮಿಲಿ ಕುಮ್ಮಕ್ಕಿದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ನಿನ್ನೆ ಅದಲ್ಲ ಅಬಕಾರಿ ಇಲಾಖೆ ಮೇಲೆ ಒಂದಷ್ಟು ಆರೋಪಗಳು ಬರ್ತಾ ಇರ್ತಕ್ಕಂಥದ್ದು. ಕಳೆದ ಸರ್ಕಾರ ಬಂದು 2.5 ವರ್ಷ ತುಂಬಿದೆ. ಮೊದಲು ಹಗರಣ ವಿಚಾರ ಪ್ರಸ್ತಾಪ ಆಗಿದ್ದೆ ಅಬಕಾರಿ ಇಲಾಖೆ ಮೇಲೆ. ಅದರಲ್ಲೂ ಮದ್ಯ ಮಾರಾಟಗಾರರ ಸಂಘದ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿ ಸಾಕಷ್ಟು ಪತ್ರವನ್ನು ಬರೆದು ಸಿಎಂ ಸಿದ್ದರಾಮಯ್ಯ ಅವರಿಗೂ ತಲುಪಿಸಿದ್ರು. ಕೂಡಲೇ ಅಬಕಾರಿ ಸಚಿವರನ್ನ ಬದಲಾವಣೆ ಮಾಡಿ ಅನ್ನುವಂತ ಒಂದಷ್ಟು ಆಗ್ರಹಗಳನ್ನ ಮಾಡಿದ್ರು. ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದಷ್ಟು ಒಲವಿನ ಮೇರೆಗೆ ಅಬಕಾರಿ ಸಚಿವರು ಸಚಿವ ಸಂಪುಟದಲ್ಲಿ ಉಳ್ಕೊಂಡಿರತಕ್ಕಂಥದ್ದು. ಆದ್ರೂ ಕೂಡ ಈ ಒಂದು ಬದಲಾವಣೆ ಆಗ್ಬೇಕಾಗಿತ್ತು ಅಬಕಾರಿ ಸಚಿವರು, ಅಥವಾ ಇಲಾಖೆಯಲ್ಲಿ ಕೂಡ ಒಂದಷ್ಟು ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಇದೊಂದೇ ಆರೋಪ ಅಲ್ಲ, ಸಾಲು ಆರೋಪಗಳಿದಾವೆ. ಒಂದಷ್ಟು ತಿದ್ದುವಂತ ಕೆಲಸವನ್ನ ಸಿಎಂ ಮಾಡಿದ ನಂತರ ಒಂದಷ್ಟು ಸುಧಾರಣೆ ಆಗಬಹುದು ಅನ್ನೋ ಲೆಕ್ಕಾಚಾರಗಳಿತ್ತು. ಮತ್ತು ಅವ್ರಿಗೊಂದು ಟಾರ್ಗೆಟ್ ಕೂಡ ಇರತಕ್ಕಂಥದ್ದು, ಒಂದು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಮೂಲಭೂತವಾಗಿ ಟಾರ್ಗೆಟ್ ಇರತಕ್ಕಂತಹದ್ದು ಅಬಕಾರಿ ಇಲಾಖೆ. ಹಿಂದೆಲ್ಲ 26,000 ಕೋಟಿ ವರ್ಷಕ್ಕೆ ಕಲೆಕ್ಟ್ ಆಗ್ತಾ ಇತ್ತು ರೆವಿನ್ಯೂ. ಈ ಬಾರಿ 36,000 ಕೋಟಿಗೆ ಅದನ್ನ ರೆವಿನ್ಯೂ ಅನ್ನು ಕಲೆಕ್ಟ್ ಮಾಡೋಕೆ ಒಂದು ಟಾರ್ಗೆಟ್ ಅನ್ನು ಕೊಡಲಾಗಿತ್ತು. ಹೀಗಾಗಿ ಸಾಕಷ್ಟು ಲೈಸೆನ್ಸ್ ಹಂಚಿಕೆ ಆಗಬಹುದು, ಮದ್ಯ ಮಾರಾಟವನ್ನ ಹೆಚ್ಚಿನ ರೀತಿಯಲ್ಲಿ ತೆರಿಗೆಯನ್ನು ಹಾಕಿರ್ತಕ್ಕಂಥ ಕೆಲಸಗಳು ಆಗ್ತಾ ಇದಾವೆ. ಅದರ ಜೊತೆಗೆ ವ್ಯಾಪಕವಾದಂತಹ ಭ್ರಷ್ಟಾಚಾರ ಕೂಡ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಈಗಾಗಲೇ ಒಂದಷ್ಟು ಪ್ರಕರಣಗಳು ಕೂಡ ಬಳಕೆಗೆ ಬಂದಿರತಕ್ಕಂಥದ್ದು, ಇದನ್ನೆಲ್ಲ ರಿಪಬ್ಲಿಕ್ ಟಿವಿ ಬೆಳಕು ಚೆಲ್ಲಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ರಾಜ್ಯ ಸರ್ಕಾರಕ್ಕೆ ಕೂಡ ಇದು ಸವಾಲಿನ ಕೆಲಸ. ಯಾಕಂದ್ರೆ ಅಬಕಾರಿ ಸಚಿವರನ್ನ ಒಂದು ವಜಾ ಮಾಡಬೇಕು ಅಥವಾ ರಾಜೀನಾಮೆ ಪಡಿಬೇಕಾದಂತ ಅನಿವಾರ್ಯತೆ ಇದೆ. ಈಗ ಬಜೆಟ್ ಮಂಡಿಸಬೇಕನ್ನುವಂತ ಅನಿವಾರ್ಯತೆಯಲ್ಲಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನು ಮಾಡ್ತಾರ ಅನ್ನೋದು ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಉಪ್ಪು ತಿಂದವರು ನೀರು ಕುಡಿತಾರೆ. ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರೋದು, ಲೋಕಾಯುಕ್ತದವರು ರೆಡ್ ಹ್ಯಾಂಡ್ ಆಗಿ ಒಬ್ಬ ಡಿಸಿ, ಅಬಕಾರಿ ಇಲಾಖೆಯ ಡಿಸಿ, ಡೆಪ್ಯೂಟಿ ಕಮಿಷನರ್, ಡಿವೈಎಸ್ಪಿ ಎಲ್ಲರೂ ಕೂಡ ಲಂಚವನ್ನ ಸ್ವೀಕಾರ ಮಾಡಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿರೋದು. ರಾಜ್ಯ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ? ತನಿಖೆಗೆ ಆದೇಶವನ್ನ ಕೊಡುತ್ತಾ? ಉನ್ನತ ಮಟ್ಟದ ತನಿಖೆಗೆ ಏನಾದರೂ ಆದೇಶ ಕೊಡುವ ನಿರೀಕ್ಷೆ ಇಟ್ಕೋಬಹುದಾ? ಯಾಕೆಂತಂದ್ರೆ ಈ ಒಂದು ಆಡಿಯೋದಲ್ಲಿ ಯಾರು ತಗಲಾಕೊಂಡಿರುವಂತ ಅಧಿಕಾರಿನೇ ಹೇಳಿದಾನೆ ಮಿನಿಸ್ಟರ್ಗೆ 1.5 ಕೊಡಬೇಕು ಅಂತ ಹೇಳಿದ್ರು. ಕೋಟಿನ ಲಕ್ಷನ ಗೊತ್ತಿಲ್ಲ. 1.5 ಕೊಡಬೇಕು ಅಂತ ಹೇಳಿದ್ರೆ ಮಿನಿಸ್ಟರ್ಗೆ ಹೋಗುತ್ತೆ. ವಿಟಮಿನ್ ಎಂ ಇದ್ರೆ ಲೈಸೆನ್ಸ್, ಇಲ್ಲ ಅಂದ್ರೆ ಇಲ್ಲ. ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಾ? ತನಿಖೆಗೆ ಏನಾದರೂ ಆಗ್ರಹಿಸುತ್ತಾ? ಬಸವರಾಜ್,
ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಯಾಕಂದ್ರೆ ಚಿಕ್ಕ ಪುಟ್ಟ ಹಣ ಭ್ರಷ್ಟಾಚಾರ ಆಗಿದೆ ಅಂದ್ರೆ ಅಧಿಕಾರಿಗಳ ಹಂತದಲ್ಲೇ ಆಗಿದೆ ಅನ್ನಬಹುದು. ಆದ್ರೆ ಕೋಟ್ಯಾಂತರ ರೂಪಾಯಿ ಈ ತರದ ಭ್ರಷ್ಟಾಚಾರದ ಆರೋಪಗಳು ಅಥವಾ ರೆಡ್ ಹ್ಯಾಂಡ್ ಸಿಕ್ಕಿದ್ದಾಗ ಸಹಜವಾಗಿ ಮಿನಿಸ್ಟರ್ ಅಥವಾ ಅವರ ಸಂಬಂಧಿಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಸಂಪೂರ್ಣವಾದಂತಹ ತನಿಖೆ ಮಾಡಿಸುವಂತದ್ದು ಮತ್ತು ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ದೊಡ್ಡ ದೊಡ್ಡ ಆರೋಪಗಳು ಬಂದಾಗ ವಿರೋಧ ಪಕ್ಷಗಳು ಕೂಡ ಟೀಕೆ ಮಾಡೋದು ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ. ರಾಜ್ಯ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿ ಸಿಎಂಸಿ ಅವರಿಗೆ ಒಂದು ಸೂಚನೆ ಕೊಡಬಹುದು. ಕೂಡಲೇ ಈ ಹಗರಣದ ಬಗ್ಗೆ ತನಿಖೆಯನ್ನು ವಹಿಸಿ ಮತ್ತು ಕಾರಣಕರ್ತರಾದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಆಗಬಹುದು, ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಕೆಲಸಗಳಾಗಬಹುದು. ಆದ್ರೆ ಸಚಿವರಿಗೆ ಏನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿರ್ಧರಿಸಬಹುದು. ಒಂದು ವಜಾ ಮಾಡಬಹುದು ಅಥವಾ ಅವರನ್ನ ರಾಜೀನಾಮೆ ಪಡೆದುಕೊಳ್ಳುವಂತ ಕೆಲಸಗಳಾಗಬಹುದು, ಅಥವಾ ಈಗ ತತ್ಕ್ಷಣಕ್ಕೆ ಏನು ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಅವರನ್ನ ಬದಲಾಯಿಸುವಂತ ಕೆಲಸಗಳು ಕೂಡ ಆಗುವಂತ ಸಾಧ್ಯತೆಗಳಿವೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಪ್ರಕರಣ ಮುಜುಗರ ತಂದಿದ್ದಂತೂ ಸತ್ಯ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ. ಈ ಸರ್ಕಾರದಲ್ಲಿ ಇಂಥದ್ದು ಅನೇಕ ಘಟನೆಗಳು ನಡೀತಾ ಇದೆ. ಮಂತ್ಲಿ ಮನಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಅಂತ ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇನೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ. 30 ರಿಂದ 40 ಸಾವಿರ ಕೋಟಿ ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರ ಹೊಣೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಈ ಒಂದು ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಸಂಚಲನವನ್ನ ಸೃಷ್ಟಿ ಮಾಡಿದೆ? ಮುಂದಿನ ದಿನದಲ್ಲಿ ಇದು ಎಷ್ಟು ಜನರ ತಲೆದಂಡ ಆಗುವ ಸಾಧ್ಯತೆ ಇದೆ? ನಾಗೇಂದ್ರ ಬಹಳ ಪ್ರಮುಖವಾಗಿ ಅರ್ಬಿತ್ ತಿಮ್ಮಾಪುರ್ ಅಬಕಾರಿ ಸಚಿವರಿದ್ದಾರೆ. ಅವರು ಈ ಒಂದು ಇಲಾಖೆಯನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ವಾ, ಅಥವಾ ಅಧಿಕಾರಿಗಳು ಹೇಳಿದ ಮಾತು ಕೇಳ್ತಾ ಇಲ್ವಾ, ಅಥವಾ ಅವರ ಅಧಿಕಾರಿಗಳಿಗೆ ಅಬಕಾರಿ ಸಚಿವರ ಕುಮ್ಮಕ್ಕಿದೆಯಾ, ಅಥವಾ ಅವ್ರ ಸಚಿವರ ಫ್ಯಾಮಿಲಿ ಕುಮ್ಮಕ್ಕಿದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ನಿನ್ನೆದಲ್ಲ ಅಬಕಾರಿ ಇಲಾಖೆ ಮೇಲೆ ಒಂದಷ್ಟು ಆರೋಪಗಳು ಬರ್ತಾ ಇರ್ತಕ್ಕಂಥದ್ದು. ಕಳೆದ ಸರ್ಕಾರ ಬಂದು 2.5 ವರ್ಷ ತುಂಬಿದೆ. ಮೊದಲು ಹಗರಣ ವಿಚಾರ ಪ್ರಸ್ತಾಪವಾಗಿದ್ದೆ ಅಬಕಾರಿ ಇಲಾಖೆ ಮೇಲೆ. ಅದರಲ್ಲೂ ಮದ್ಯ ಮಾರಾಟಗಾರರ ಸಂಘದ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿ ಸಾಕಷ್ಟು ಪತ್ರವನ್ನು ಬರೆದು ಸಿಎಂ ಸಿದ್ದರಾಮಯ್ಯ ಅವರಿಗೂ ತಲುಪಿಸಿದ್ರು. ಕೂಡಲೇ ಅಬಕಾರಿ ಸಚಿವರನ್ನ ಬದಲಾವಣೆ ಮಾಡಿ ಅನ್ನುವಂತ ಒಂದಷ್ಟು ಆಗ್ರಹಗಳನ್ನ ಮಾಡಿದ್ರು. ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದಷ್ಟು ಒಲವಿನ ಮೇರೆಗೆ ಅಬಕಾರಿ ಸಚಿವರು ಸಚಿವ ಸಂಪುಟದಲ್ಲಿ ಉಳ್ಕೊಂಡಿರೋದು. ಆದ್ರೂ ಕೂಡ ಈ ಒಂದು ಬದಲಾವಣೆ ಆಗ್ಬೇಕಾಗಿತ್ತು ಅಬಕಾರಿ ಸಚಿವರು, ಅಥವಾ ಇಲಾಖೆಯಲ್ಲಿ ಕೂಡ ಒಂದಷ್ಟು ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಇದೊಂದೇ ಆರೋಪ ಅಲ್ಲ, ಸಾಲು ಆರೋಪಗಳಿದಾವೆ. ಒಂದಷ್ಟು ತಿದ್ದುತ್ತಿಡುವಂತ ಕೆಲಸವನ್ನ ಸಿಎಂ ಮಾಡಿದ ನಂತರ ಒಂದಷ್ಟು ಸುಧಾರಣೆ ಆಗಬಹುದು ಅನ್ನೋ ಲೆಕ್ಕಾಚಾರಗಳಿತ್ತು. ಮತ್ತು ಅವ್ರಿಗೊಂದು ಟಾರ್ಗೆಟ್ ಕೂಡ ಇರತಕ್ಕಂಥದ್ದು, ಒಂದು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಮೂಲಭೂತವಾಗಿ ಟಾರ್ಗೆಟ್ ಇರತಕ್ಕಂತಹದ್ದು ಅಬಕಾರಿ ಇಲಾಖೆ. ಹಿಂದೆಲ್ಲ 26,000 ಕೋಟಿ ವರ್ಷ ಕಲೆಕ್ಟ್ ಆಗ್ತಾ ಇತ್ತು ರೆವಿನ್ಯೂ. ಈ ಬಾರಿ 36,000 ಕೋಟಿಗೆ ಅದನ್ನ ರೆವಿನ್ಯೂ ಅನ್ನ ಕಲೆಕ್ಟ್ ಮಾಡೋಕೆ ಒಂದು ಟಾರ್ಗೆಟ್ ಅನ್ನ ಕೊಡಲಾಗಿತ್ತು. ಹೀಗಾಗಿ ಸಾಕಷ್ಟು ಲೈಸೆನ್ಸ್ ಹಂಚಿಕೆ ಆಗಬಹುದು, ಮದ್ಯ ಮಾರಾಟವನ್ನ ಹೆಚ್ಚಿನ ರೀತಿಯಲ್ಲಿ ತೆರಿಗೆಯನ್ನು ಹಾಕಿರ್ತಕ್ಕಂಥ ಕೆಲಸಗಳು ಆಗ್ತಾ ಇದಾವೆ. ಅದರ ಜೊತೆಗೆ ವ್ಯಾಪಕವಾದಂತಹ ಭ್ರಷ್ಟಾಚಾರ ಕೂಡ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಈಗಾಗಲೇ ಒಂದಷ್ಟು ಪ್ರಕರಣಗಳು
ದೃಶ್ಯಾವಳಿಗಳು ಕೂಡ ಬಳಕೆಗೆ ಬಂದಿರತಕ್ಕಂಥದ್ದು. ಇದನ್ನೆಲ್ಲ ರಿಪಬ್ಲಿಕ್ ಟಿವಿ ಬೆಳಕು ಚೆಲ್ಲಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಸವಾಲಿನ ಕೆಲಸ. ಯಾಕಂದ್ರೆ ಅಬಕಾರಿ ಸಚಿವರನ್ನ ಒಂದು ವಜಾ ಮಾಡಬೇಕು ಅಥವಾ ರಾಜೀನಾಮೆ ಪಡಿಬೇಕಾದಂತ ಅನಿವಾರ್ಯತೆ ಇದೆ. ಈಗ ಬಜೆಟ್ ಮಂಡಿಸಬೇಕನ್ನುವಂತ ಅನಿವಾರ್ಯತೆಯಲ್ಲಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನು ಮಾಡ್ತಾರ ಅನ್ನೋದು ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಉಪ್ಪು ತಿಂದವರು ನೀರು ಕುಡಿತಾರೆ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರೋದು, ಲೋಕಾಯುಕ್ತದವರು ರೆಡ್ ಹ್ಯಾಂಡ್ ಆಗಿ ಒಬ್ಬ ಡಿಸಿ, ಅಬಕಾರಿ ಇಲಾಖೆಯ ಡಿಸಿ, ಡೆಪ್ಟಿ ಕಮಿಷನರ್, ಡಿವೈಎಸ್ಪಿ ಎಲ್ಲರೂ ಕೂಡ ಲಂಚವನ್ನ ಸ್ವೀಕಾರ ಮಾಡ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿರೋದು. ರಾಜ್ಯ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ? ತನಿಖೆಗೆ ಆದೇಶವನ್ನ ಕೊಡುತ್ತಾ? ಉನ್ನತ ಮಟ್ಟದ ತನಿಖೆಗೆ ಏನಾದ್ರೂ ಆದೇಶ ಕೊಡುವ ನಿರೀಕ್ಷೆ ಇಟ್ಕೋಬಹುದಾ? ಯಾಕೆಂತಂದ್ರೆ ಈ ಒಂದು ಆಡಿಯೋದಲ್ಲಿ ಆ ಯಾರು ತಗಲಾಕೊಂಡಿರುವಂತ ಅಧಿಕಾರಿನ ಹೇಳಿದಾನೆ, ಮಿನಿಸ್ಟರ್ಗೆ 1.5 ಕೊಡಬೇಕು ಅಂತ ಹೇಳಿದ್ರು. ಕೋಟಿನ ಲಕ್ಷನ ಗೊತ್ತಿಲ್ಲ. 1.5 ಕೊಡಬೇಕು ಅಂತ ಹೇಳಿದ್ರೆ ಮಿನಿಸ್ಟರ್ಗೆ ಹೋಗುತ್ತೆ. ವಿಟಮಿನ್ ಎಂ ಇದ್ರೆ ಲೈಸೆನ್ಸ್, ಇಲ್ಲ ಅಂದ್ರೆ ಇಲ್ಲ. ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಾ? ತನಿಖೆಗೆ ಏನಾದ್ರೂ ಆಗ್ರಹಿಸುತ್ತಾ? ಬಸವರಾಜ್, ಖಂಡಿತ ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಯಾಕಂದ್ರೆ ಚಿಕ್ಕ ಪುಟ್ಟ ಹಣ ಭ್ರಷ್ಟಾಚಾರ ಆಗಿದೆ ಅಂದ್ರೆ ಅಧಿಕಾರಿಗಳ ಹಂತದಲ್ಲಿ ಆಗಿದೆ ಅನ್ನಬಹುದು. ಆದ್ರೆ ಕೋಟ್ಯಾಂತರ ರೂಪಾಯಿ ಈ ತರದ ಭ್ರಷ್ಟಾಚಾರದ ಆರೋಪಗಳು ಅಥವಾ ರೆಡ್ ಹ್ಯಾಂಡ್ ಸಿಕ್ಕಿದ್ದಾಗ ಸಹಜವಾಗಿ ಮಿನಿಸ್ಟರ್ ಅಥವಾ ಅವರ ಸಂಬಂಧಿಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಸಂಪೂರ್ಣವಾದಂತಹ ತನಿಖೆ ಮಾಡಿಸುವಂತದ್ದು ಮತ್ತು ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ದೊಡ್ಡ ದೊಡ್ಡ ಆರೋಪಗಳು ಬಂದಾಗ ವಿರೋಧ ಪಕ್ಷಗಳು ಕೂಡ ಟೀಕೆ ಮಾಡೋದು ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ. ರಾಜ್ಯ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿ ಸಿಎಂ ಅವರಿಗೆ ಒಂದು ಸೂಚನೆ ಕೊಡಬಹುದು. ಕೂಡಲೇ ಈ ಹಗರಣದ ಬಗ್ಗೆ ತನಿಖೆಯನ್ನು ವಹಿಸಿ ಮತ್ತು ಕಾರಣಕರ್ತರಾದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ಆಗಬಹುದು, ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಕೆಲಸಗಳಾಗಬಹುದು. ಆದ್ರೆ ಸಚಿವರಿಗೆ ಏನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿರ್ಧರಿಸಬಹುದು. ಒಂದು ವಜಾ ಮಾಡಬಹುದು ಅಥವಾ ಅವರನ್ನ ರಾಜೀನಾಮೆ ಪಡೆದುಕೊಳ್ಳುವಂತ ಕೆಲಸಗಳಾಗಬಹುದು, ಅಥವಾ ಈಗ ತತ್ಕ್ಷಣಕ್ಕೆ ಏನ್ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಅವರನ್ನ ಬದಲಾಯಿಸುವಂತ ಕೆಲಸಗಳು ಕೂಡ ಆಗುವಂತ ಸಾಧ್ಯತೆಗಳಿವೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಪ್ರಕರಣ ಮುಜುಗರ ತಂದಿದ್ದಂತೂ ಸತ್ಯ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.